ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ಇಬ್ಬರ ಮಕ್ಕಳಿರುವಂತಹ ತಾಯಿ ಲೈವ್ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಾ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ನೇಣಿಗೆ ಕೊರಳನ್ನ ಕೊಟ್ಟಿದ್ದಾಳೆ. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ಇಬ್ಬರ ಮಕ್ಕಳ ಮುಖವನ್ನು ನೋಡಿದ ತಾಯಿ ತಬ್ಬಲಿ ಮಾಡಿ ಸಾವಿನ ಮನೆ ಸೇರಿದ್ದಾಳೆ. ಲೈವ್ ವಿಡಿಯೋ ಮಾಡುತ್ತಲೇ ಸೂಸೈಡ್ಗೆ ಶರಣಾದಂತಹ ಮಹಿಳೆ ಮುನ್ನಿ. ಬಳ್ಳಾರಿಯ ಹುಸೇನ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯಲ್ಲೇ ಮುನ್ನಿ ನೇಣಿಗೆ ಶರಣಾಗಿದ್ದಾರೆ. ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ವಿಡಿಯೋವನ್ನ ಮಾಡ್ತಾ ನೇಣಿಗೆ ಕೊರಳೊಡ್ಡಿರೋದು. ಆರು ತಿಂಗಳ ಹಿಂದೆ ಗಂಡನೊಂದಿಗೆ ಜಗಳವಾಡಿ ದೂರವಿದ್ದಂತಹ ಮುನ್ನಿ ಈ ನಡುವೆ ಶೇಕ್ಷಾವಲ್ಲಿ ಎಂಬಾತನೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ಲು. ಮೊಹಮ್ಮದ್ ಶೇಕ್ಷಾವಲ್ಲಿ ಮುನ್ನಿ ನಡುವೆ ಗಲಾಟೆ ಆಗಿರುವ ವದಂತಿ ಕೂಡ ಇದೆ. ಗಲಾಟೆ ಬಳಿಕ ಮುನ್ನಿ ನೇಣಿಗೆ ಶರಣಾಗಿರುವುದಾಗಿ ಆರೋಪವನ್ನ ಮಾಡಲಾಗಿದೆ. उसके जोरू को भी छोड़ना उसके अम्मा को भी छोड़ना भैया. 3 जने बल्ला का सताया भैया, मारे भैया, बल्ला का ऑटो में आपको भी मारे भैया. उन्हें आपको मुझे बात करता था भैया, मैं किनका न बात करूं. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಪೊಲೀಸರು ಏನ್ ಹೇಳ್ತಾರೆ ಈ ವಿಚಾರವಾಗಿ? ಈಗ ಆ ಇಬ್ಬರು ಮಕ್ಕಳಿಗೆ ಯಾರ ಹತ್ರ ಇದೆ, ಹೇಗೆ ಅವರ ಪರಿಸ್ಥಿತಿ ಏನೀಗ? ನಾಗೇಂದ್ರ ಬಾಬು, ಈ ಒಂದು ಘಟನೆ ಬಳ್ಳಾರಿಯ ಹುಸೇನ್ ನಗರದಲ್ಲಿ ನಡೆದಿರತಕ್ಕಂಥದ್ದು. ಕೇವಲ 23 ವರ್ಷದ ಮುನ್ನಿ ಎನ್ನುವ ಯುವತಿ, ಇಬ್ಬರು ಮಕ್ಕಳಿದ್ದಾರೆ. ಮದುವೆಯಾಗಿ ಕೇವಲ 3 ವರ್ಷವಾಗಿತ್ತು. ಆದ್ರೆ ಕಳೆದ 6 ತಿಂಗಳಿಂದ ಅವರು ಪತಿಯಿಂದ ದೂರ ಇದ್ರು. ಆ ನಡುವೆ ಆ ಒಂದು ಗ್ಯಾಪ್ ನಲ್ಲಿ ಅವರು ಮೊಹಮ್ಮದ್ ಶೇಕ್ಷಾವಲ್ಲಿ ಎನ್ನುವ ಯುವಕನೊಂದಿಗೆ ಸ್ನೇಹವನ್ನ ಬೆಳೆಸಿದ್ದಾರೆ. ಈಗ ಆ ಯುವತಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ಅದು ಯಾವ ರೀತಿಯಾಗಿ ಅಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ವಿಡಿಯೋವನ್ನ ಮಾಡಿಬಿಟ್ಟು ನೇಣನ್ನ ಹಾಕಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಕೊನೆಯ ಉಸಿರು ಹೋಗೋವರೆಗೂ ಕೂಡ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚಿತ್ರಣವಾಗಿರ್ತಕ್ಕಂಥದ್ದು. ಆ ಯುವತಿ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕುಟುಂಬಸ್ಥರು ಸಾಕಷ್ಟು ಆ ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಶೇಕ್ಷಾವಲ್ಲಿ ಎನ್ನುವ ಯುವಕನೇ ಕಾರಣ. ಆತ ಮದುವೆ ಆಗೋದಾಗಿ ನಂಬಿಸಿ ಈ ರೀತಿಯಾಗಿ ಮೋಸವನ್ನ ಮಾಡಿದ್ದಾರೆ. ಹೀಗಾಗಿ ಮುನ್ನಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ, ಆತ ನಿರಾಕರಿಸಿದಾಗ ಅಂತ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಗ್ರಾಮೀಣ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಈಗ FIR ಕೂಡ ಆಗಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಈಗ ತನಿಖೆಯನ್ನ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಆದ್ರೂ ಕೂಡ ಆತ್ಮಹತ್ಯೆಗೆ ಪ್ರೇರೇಪಿಸಿದ ಆಧಾರದ ಮೇಲೆ ಆತನ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ಇಬ್ಬರ ಮಕ್ಕಳಿರುವಂತಹ ತಾಯಿ ಲೈವ್ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಾ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ನೇಣಿಗೆ ಕೊರಳನ್ನ ಕೊಟ್ಟಿದ್ದಾಳೆ. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ಇಬ್ಬರ ಮಕ್ಕಳ ಮುಖವನ್ನು ನೋಡಿದ ತಾಯಿ ತಬ್ಬಲಿ ಮಾಡಿ ಸಾವಿನ ಮನೆ ಸೇರಿದ್ದಾಳೆ. ಲೈವ್ ವಿಡಿಯೋ ಮಾಡುತ್ತಲೇ ಸೂಸೈಡ್ಗೆ ಶರಣಾದಂತಹ ಮಹಿಳೆ ಮುನ್ನಿ. ಬಳ್ಳಾರಿಯ ಹುಸೇನ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯಲ್ಲೇ ಮುನ್ನಿ ನೇಣಿಗೆ ಶರಣಾಗಿದ್ದಾರೆ. ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ವಿಡಿಯೋವನ್ನ ಮಾಡ್ತಾ ನೇಣಿಗೆ ಕೊರಳೊಡ್ಡಿರೋದು. ಆರು ತಿಂಗಳ ಹಿಂದೆ ಗಂಡನೊಂದಿಗೆ ಜಗಳವಾಡಿ ದೂರವಿದ್ದಂತಹ ಮುನ್ನಿ ಈ ನಡುವೆ ಶೇಕ್ಷಾವಲ್ಲಿ ಎಂಬಾತನೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ಲು. ಮೊಹಮ್ಮದ್ ಶೇಕ್ಷಾವಲ್ಲಿ ಮುನ್ನಿ ನಡುವೆ ಗಲಾಟೆ ಆಗಿರುವ ವದಂತಿ ಕೂಡ ಇದೆ. ಗಲಾಟೆ ಬಳಿಕ ಮುನ್ನಿ ನೇಣಿಗೆ ಶರಣಾಗಿರುವುದಾಗಿ ಆರೋಪವನ್ನ ಮಾಡಲಾಗಿದೆ. उसके जोरू को भी छोड़ना उसके अम्मा को भी छोड़ना भैया. 3 जने बल्ला का सताया भैया, मारे भैया, बल्ला का ऑटो में आपको भी मारे भैया. उन्हें आपको मुझे बात करता था भैया, मैं किनका न बात करूं. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಪೊಲೀಸರು ಏನ್ ಹೇಳ್ತಾರೆ ಈ ವಿಚಾರವಾಗಿ? ಈಗ ಆ ಇಬ್ಬರು ಮಕ್ಕಳಿಗೆ ಯಾರ ಹತ್ರ ಇದೆ, ಹೇಗೆ ಅವರ ಪರಿಸ್ಥಿತಿ ಏನೀಗ?
ನಾಗೇಂದ್ರ ಬಾಬು, ಈ ಒಂದು ಘಟನೆ ಬಳ್ಳಾರಿಯ ಹುಸೇನ್ ನಗರದಲ್ಲಿ ನಡೆದಿರತಕ್ಕಂಥದ್ದು. ಕೇವಲ 23 ವರ್ಷದ ಮುನ್ನಿ ಎನ್ನುವ ಯುವತಿ, ಇಬ್ಬರು ಮಕ್ಕಳಿದ್ದಾರೆ. ಮದುವೆಯಾಗಿ ಕೇವಲ 3 ವರ್ಷವಾಗಿತ್ತು. ಆದ್ರೆ ಕಳೆದ 6 ತಿಂಗಳಿಂದ ಅವರು ಪತಿಯಿಂದ ದೂರ ಇದ್ರು. ಆ ನಡುವೆ ಆ ಒಂದು ಗ್ಯಾಪ್ ನಲ್ಲಿ ಅವರು ಮೊಹಮ್ಮದ್ ಶಕ್ಷಾವಲಿ ಎನ್ನುವ ಯುವಕನೊಂದಿಗೆ ಸ್ನೇಹವನ್ನ ಬೆಳೆಸಿದ್ದಾರೆ. ಈಗ ಆ ಯುವತಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ಅದು ಯಾವ ರೀತಿಯಾಗಿ ಅಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ವಿಡಿಯೋವನ್ನ ಮಾಡಿಬಿಟ್ಟು ನೇಣನ್ನ ಹಾಕಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಕೊನೆಯ ಉಸಿರು ಹೋಗೋವರೆಗೂ ಕೂಡ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚಿತ್ರಣವಾಗಿರ್ತಕ್ಕಂಥದ್ದು. ಆ ಯುವತಿ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕುಟುಂಬಸ್ಥರು ಸಾಕಷ್ಟು ಆ ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಶೇಕ್ಷಾವಲ್ಲಿ ಎನ್ನುವ ಯುವಕನೇ ಕಾರಣ. ಆತ ಮದುವೆ ಆಗೋದಾಗಿ ನಂಬಿಸಿ ಈ ರೀತಿಯಾಗಿ ಮೋಸವನ್ನ ಮಾಡಿದ್ದಾರೆ. ಹೀಗಾಗಿ ಮುನ್ನಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ, ಆತ ನಿರಾಕರಿಸಿದಾಗ ಅಂತ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಗ್ರಾಮೀಣ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಈಗ FIR ಕೂಡ ಆಗಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಈಗ ತನಿಖೆಯನ್ನ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಆದ್ರೂ ಕೂಡ ಆತ್ಮಹತ್ಯೆಗೆ ಪ್ರೇರೇಪಿಸಿದ ಆಧಾರದ ಮೇಲೆ ಆತನ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರದ್ದೆ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ಇಬ್ಬರ ಮಕ್ಕಳಿರುವಂತಹ ತಾಯಿ ಲೈವ್ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಾ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ನೇಣಿಗೆ ಕೊರಳನ್ನ ಕೊಟ್ಟಿದ್ದಾಳೆ. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ಇಬ್ಬರ ಮಕ್ಕಳ ಮುಖವನ್ನ ನೋಡಿದ ತಾಯಿ ತಬ್ಬಲಿ ಮಾಡಿ ಸಾವಿನ ಮನೆ ಸೇರಿದ್ದಾಳೆ. ಲೈವ್ ವಿಡಿಯೋ ಮಾಡುತ್ತಲೇ ಸೂಸೈಡ್ಗೆ ಶರಣಾದಂತಹ ಮಹಿಳೆ ಮುನ್ನಿ. ಬಳ್ಳಾರಿಯ ಹುಸೇನ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯಲ್ಲೇ ಮುನ್ನಿ ನೇಣಿಗೆ ಶರಣಾಗಿದ್ದಾರೆ. ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಪ್ರಿಯತಮನೊಂದಿಗೆ ಗಲಾಟೆ ಮಾಡಿಕೊಂಡು ವಿಡಿಯೋವನ್ನ ಮಾಡ್ತಾ ನೇಣಿಗೆ ಕೊರಳೊಡ್ಡಿರೋದು. ಆರು ತಿಂಗಳ ಹಿಂದೆ ಗಂಡನೊಂದಿಗೆ ಜಗಳವಾಡಿ ದೂರವಿದ್ದಂತಹ ಮುನ್ನಿ ಈ ನಡುವೆ ಶೇಕ್ಷಾವಲ್ಲಿ ಎಂಬಾತನೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ಲು. ಮೊಹಮ್ಮದ್ ಶೇಕ್ಷಾವಲ್ಲಿ ಮುನ್ನಿ ನಡುವೆ ಗಲಾಟೆ ಆಗಿರುವ ವದಂತಿ ಕೂಡ ಇದೆ. ಗಲಾಟೆ ಬಳಿಕ ಮುನ್ನಿ ನೇಣಿಗೆ ಶರಣಾಗಿರೋದಾಗಿ ಆರೋಪವನ್ನ ಮಾಡಲಾಗಿದೆ. कुल्ले को भी छोड़ना को, उसके जोरू को भी छोड़ना को, उसकी अम्मा को भी छोड़ना भैया. 3 जने बल्ला का सताए भैया, मारे भैया बल्ला का. ऑटो में आपको भी मारे भैया. उन्हें बात करता था भैया. मैं किनका न बात करूं. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಪೊಲೀಸರು ಏನ್ ಹೇಳ್ತಾರೆ ಈ ವಿಚಾರವಾಗಿ? ಈಗ ಆ ಇಬ್ಬರು ಮಕ್ಕಳಿಗೆ ಯಾರ ಹತ್ರ ಇದೆ? ಹೇಗೆ ಅವರ ಪರಿಸ್ಥಿತಿ ಏನೀಗ? ನಾಗೇಂದ್ರ ಬಾಬು, ಈ ಒಂದು ಘಟನೆ ಬಳ್ಳಾರಿಯ ಹುಸೇನ್ ನಗರದಲ್ಲಿ ನಡೆದಿರತಕ್ಕಂಥದ್ದು. ಕೇವಲ 23 ವರ್ಷದ ಮುನ್ನಿ ಎನ್ನುವ ಯುವತಿ, ಇಬ್ಬರು ಮಕ್ಕಳಿದ್ದಾರೆ. ಮದುವೆಯಾಗಿ ಕೇವಲ 3 ವರ್ಷವಾಗಿತ್ತು. ಆದ್ರೆ ಕಳೆದ 6 ತಿಂಗಳಿಂದ ಅವರು ಪತಿಯಿಂದ ದೂರ ಇದ್ರು. ಆ ನಡುವೆ ಆ ಒಂದು ಗ್ಯಾಪ್ ನಲ್ಲಿ ಅವರು ಮೊಹಮ್ಮದ್ ಶಕ್ಷಾವಲಿ ಎನ್ನುವ ಯುವಕನೊಂದಿಗೆ ಸ್ನೇಹವನ್ನ ಬೆಳೆಸಿದ್ದಾರೆ. ಈಗ ಆ ಯುವತಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ಅದು ಯಾವ ರೀತಿಯಾಗಿ ಅಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ವಿಡಿಯೋವನ್ನ ಮಾಡಿಬಿಟ್ಟು ನೇಣನ್ನ ಹಾಕಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಕೊನೆಯ ಉಸಿರು ಹೋಗೋವರೆಗೂ ಕೂಡ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚಿತ್ರಣವಾಗಿರ್ತಕ್ಕಂಥದ್ದು. ಆ ಯುವತಿ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕುಟುಂಬಸ್ಥರು ಸಾಕಷ್ಟು ಆ ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಶೇಕ್ಷಾವಲ್ಲಿ ಎನ್ನುವ ಯುವಕನೇ ಕಾರಣ. ಆತ ಮದುವೆ ಆಗೋದಾಗಿ ನಂಬಿಸಿ ಈ ರೀತಿಯಾಗಿ ಮೋಸವನ್ನ ಮಾಡಿದ್ದಾರೆ. ಹೀಗಾಗಿ ಮುನ್ನಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ, ಆತ ನಿರಾಕರಿಸಿದಾಗ ಅಂತ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಗ್ರಾಮೀಣ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಈಗ FIR ಕೂಡ ಆಗಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಈಗ ತನಿಖೆಯನ್ನ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಆದ್ರೂ ಕೂಡ ಆತ್ಮಹತ್ಯೆಗೆ ಪ್ರೇರೇಪಿಸಿದ ಆಧಾರದ ಮೇಲೆ ಆತನ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.